Good morning. Welcome to the class. So last class ಅಲ್ಲಿ credit rating ಅಂದ್ರೆ ಏನು ಮತ್ತು what are the benefits of credit rating have explained. Now come back to credit rating agencies in India. Credit rating ಕೊಡೋದಕ್ಕೆ ಇಂಡಿಯಾದಲ್ಲಿ ಯಾವ್ಯಾವುದೆಲ್ಲ ಕಂಪ್ನೀಸ್ ಇದೆ ಅಂತ. ಸೊ ಫಸ್ಟ್ ಒನ್ ಇಸ್ ಕ್ರಿಸಿಲ್ ಲಿಮಿಟೆಡ್ ಅಂತ. ಕ್ರಿಸಿಲ್ ಅಂತಂದರೆ ಕ್ರೆಡಿಟ್ ರೇಟಿಂಗ್ ಇನ್ಫಾರ್ಮೇಷನ್ ಸರ್ವೀಸಸ್ ಆಫ್ ಇಂಡಿಯಾ ಲಿಮಿಟೆಡ್ ಅಂತ ಹೇಳಿ. ದಿಸ್ ಇನ್ಸ್ಟಿಟ್ಯೂಷನ್ ಪ್ರೊಮೋಟೆಡ್ ಬೈ ಜಾಯಿಂಟ್ಲಿ, ಅಂದರೆ ಸ್ಟಾರ್ಟ್ ಮಾಡಿದ್ದು ಯಾವ್ಯಾವ ಇನ್ಸ್ಟಿಟ್ಯೂಷನ್ ಅಂದರೆ ICICI ಲಿಮಿಟೆಡ್, UTI, LIC, GIC, ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್, HDFC, GIC ಅಂದರೆ ಗ್ರೂಪ್ ಇನ್ಶೂರೆನ್ಸ್ ಬ್ಯಾಂಕ್, ಆ್ಯಂಡ್ ಅದರ್ ಇಂಡಿಯನ್ ಬ್ಯಾಂಕ್ಸ್ ಆಲ್ಸೋ. ಈ ಎಲ್ಲ ಬೇರೆ ಬ್ಯಾಂಕ್ಸ್ ಕುಡ್ಕೊಳ್ಳೋ ಜೊತೆ ಸೇರಿಕೊಂಡು ಕೊಲಾಬ್ರೇಟ್ ಆಗಿ ಈ ಕ್ರಿಸಿಲ್ ಅನ್ನೋ ಇನ್ಸ್ಟಿಟ್ಯೂಷನ್ನ ಸ್ಟಾರ್ಟ್ ಮಾಡಿದ್ವಿ ಇಂಡಿಯಾದಲ್ಲಿ. ಸೊ ಇದೇನೇನೆಲ್ಲ ಮಾಡುತ್ತೆ ಅಂದರೆ ಕ್ರೆಡಿಟ್ ರೇಟಿಂಗ್ ಸರ್ವೀಸಸ್ ಮಾಡುತ್ತೆ. ಏಜೆನ್ಸಿ ಏನು ಕ್ರೆಡಿಟ್ ರೇಟಿಂಗ್ ಮಾಡೋದಕ್ಕೆ, ನೀವು ಜೆರಾಕ್ಸ್ ಮಿಷಿನ್ಗೆ ಹೋಗಿ ಏನು ಮಾಡ್ತಾರೆ ಅಂದರೆ ಜೆರಾಕ್ಸ್ ಮಾಡಿಕೊಡ್ತಾರೆ ಹಾಗೆ. ಸೊ ದೀಸ್ ಇನ್ಸ್ಟಿಟ್ಯೂಷನ್ ಈಸ್ ಫಾರ್ ರೇಟಿಂಗ್ ಎನ್ ಎ ಕಂಪನಿ ವೆದರ್ ದೀಸ್ ಕಂಪನೀಸ್ ಗೋಯಿಂಗ್ ಟು ಏನು ರೇಟಿಂಗ್ ಅಂದರೆ ಆ ಟೈಮಿಗೆ ಆ ಡೇಟಿಗೆ ಪೇ ಮಾಡೋ ಕೆಪಾಸಿಟಿ ಇದೆಯಾ, ಫೈನಾನ್ಷಿಯಲಿ ಸೌಂಡಾ ಅನ್ಸೌಂಡಾ ಅನ್ನೋದನ್ನು ಡಿಫೈನ್ ಮಾಡುತ್ತೆ. ಸೊ ರೇಟಿಂಗ್ ಆಫ್ ಡಿಬೆಂಚರ್ ಸೆಕ್ಯೂರಿಟಿ ರೇಟಿಂಗ್ ಕೊಡುವಂಥದ್ದು, ಲಿಕ್ವಿಡಿಟಿ ಮತ್ತು ಕೆಪಬಿಲಿಟಿ ಟು ಮೇಕ್ ಎ ಪೇಮೆಂಟ್ ಅಂತ, ಆ ಟೈಮಿಗೆ ಪೇ ಮಾಡ್ತಾರಂತ. ಅದ್ರ ಜೊತೆಗೆ ಅಡ್ವೈಸರಿ ಸರ್ವೀಸಸ್ ಕೂಡ ಪ್ರೊವೈಡ್ ಮಾಡ್ತಾರೆ. ಏನು ಅಡ್ವೈಸರಿ ಸರ್ವೀಸಸ್ ಅಂದರೆ, ಈಗ ಒಂದು ಹೊಸ ಪ್ರಾಜೆಕ್ಟ್ನ ಸ್ಟಾರ್ಟ್ ಮಾಡಬೇಕು, ಯಾವುದೋ ಒಂದು ಹೊಸ ಬಿಸ್ನೆಸ್ನ ಸ್ಟಾರ್ಟ್ ಮಾಡಬೇಕು. ಸೊ ಅಲ್ಲಿ ರಿಸ್ಕ್ ಎಷ್ಟಿದೆ, ಆ ಹೊಸ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕಾದ್ರೆ ಅಡ್ವೈಸ್ ಮಾಡುವಂಥದ್ದು. ಈಗ ಒಂದು ಮನೆ ಕಟ್ಟಬೇಕಾದ್ರೆ ಇಂಜಿನಿಯರ್ ಹತ್ರ ಹೋಗ್ತಾರಲ್ಲ, ಅವರು ಪ್ರೊಫೆಷ್ನಲ್ಸ್, ದೇನೋ ಹೌ ಟು ಪ್ಲ್ಯಾನಿಂಗ್ ಎಲ್ಲ ಮಾಡಿಕೊಡ್ತಾರೆ. ಹಾಗೆ ಕ್ರಿಸಿಲ್ ಅನ್ನೋದು ಒಂದು ಪ್ರೊಫೆಷನಲ್ ಇನ್ಸ್ಟಿಟ್ಯೂಷನ್. ದೇ ವಿಲ್ ಹೆಲ್ಪ್ ಟು ಸ್ಟಾರ್ಟ್ ಎ ನ್ಯೂ ಬಿಸ್ನೆಸ್. ಟ್ರಾನ್ಸ್ಪೋರ್ಟೇಷನಲ್ಲೋ, ಬ್ಯಾಂಕಿಂಗಲ್ಲೋ ಮತ್ತು ಅಡ್ವೈಸರಿ ಸರ್ವೀಸಸ್ ಇಟ್ ವಿಲ್ ಬಿ ಪ್ರೊವೈಡೆಡ್. ಯಾವ ಥರ ರಿಸ್ಕ್ ಹೇಗೆ ಮ್ಯಾನೇಜ್ ಮಾಡುವಂಥದ್ದು, ನ್ಯೂ ಪ್ರಾಜೆಕ್ಟ್ಸ್ನ ಹೇಗೆ ಸ್ಟಾರ್ಟ್ ಮಾಡಬೇಕು, ಓಕೆ, ಸ್ಟ್ರಾಟಜೀಸ್ ಫಾರ್ ಸ್ಟಾರ್ಟಿಂಗ್ ಎ ನ್ಯೂ ಬಿಸ್ನೆಸ್, ಅದನ್ನೆಲ್ಲ ಕೂಡ ಗೈಡ್ ಮಾಡುವಂಥದ್ದು, ಅಡ್ವೈಸರಿ ಸರ್ವೀಸಸ್ನ ಪ್ರೊವೈಡ್ ಮಾಡುವಂಥದ್ದು. ಅದ್ರ ಜೊತೆಗೆ ಕ್ರಿಸಿಲ್ ಇಂಡಿಯಾ ಲಿಮಿಟೆಡ್ದೇ ರಿಸರ್ಚ್ ಆ್ಯಂಡ್ ಇನ್ಫಾರ್ಮೇಷನ್ ಸರ್ವೀಸಸ್ ಅಂತ ಹೇಳಿದೆ. ಕ್ರಿಸ್ ಅಂತ ರಿಸರ್ಚ್ ಆ್ಯಂಡ್ ಇನ್ಫಾರ್ಮೇಷನ್ ಸರ್ವೀಸಸ್ ಅಂತಿದೆ. ಓಕೆ, ಸೊ ಇಲ್ಲಿ ಏನಂತಂದರೆ ಈ ಕ್ರಿಸಿಲ್ ಇಂಡಿಯಾದವ್ರದ್ದು ಇದು. ಅವ್ರು ಏನು ಮಾಡ್ತಾರೆ ಅಂದರೆ ಇಂಡಿಯನ್ ಎಕಾನಮಿ, ಇಂಡಿಯನ್ ಕ್ಯಾಪಿಟಲ್ ಮಾರ್ಕೆಟ್, ಇಂಡಿಯನ್ ಇಂಡಸ್ಟ್ರಿ, ಇಂಡಿಯನ್ ಕಾರ್ಪೊರೇಟ್ ಸೆಕ್ಟರ್ ಎಲ್ಲನೂ ಸ್ಟಡಿ ಮಾಡಿ ಎಲ್ಲನೂ ಸ್ಟಡಿ ಮಾಡೋದು ರಿಸರ್ಚ್ ಇನ್ಸ್ಟಿಟ್ಯೂಷನ್ ಇದೆ. ಅದ್ರ ಜೊತೆಗೆ ಏನಪ್ಪ ಅಂತಂದರೆ ಇಷ್ಟೆಲ್ಲ ಸರ್ವೀಸಸ್ನ ಕೊಡುತ್ತೆ. ಇಂಡೆಕ್ಸ್ ಮಾರ್ಕೆಟಿಂಗ್ ಬಗ್ಗೆ ಆಗಲಿ, ಕ್ರೆಡಿಟ್ ರೇಟಿಂಗ್ ಬಗ್ಗೆ ಅಡ್ವೈಸರಿ ಸರ್ವೀಸಸ್ ಎಲ್ಲ ಕ್ರಿಸಿಲ್ ಇಂಡಿಯಾ ಲಿಮಿಟೆಡ್ ಕೊಡ್ತಾರೆ. ನೆಕ್ಸ್ಟ್ ಕಮ್ ಬ್ಯಾಕ್ ಟು ICRA ಲಿಮಿಟೆಡ್, ಇನ್ವೆಸ್ಟ್ಮೆಂಟ್ ಇನ್ಫಾರ್ಮೇಷನ್ ಆ್ಯಂಡ್ ಕ್ರೆಡಿಟ್ ರೇಟಿಂಗ್ ಸರ್ವೀಸಸ್ ಲಿಮಿಟೆಡ್ ಅಂತ. ಓಕೆ, ಸೊ ದೀಸ್ ಇನ್ಸ್ಟಿಟ್ಯೂಷನ್ ಸ್ಟಾರ್ಟೆಡ್ ಇನ್ ದ 1991 ಬೈ ICRA. ಅಂದರೆ ಈ ICRA ಸ್ಟಾರ್ಟೆಡ್ ಇನ್ ದ ಇಯರ್ 1991 ಬೈ ಇಂಡಿಯನ್ ಫೈನಾನ್ಷಿಯಲ್ ಕಾರ್ಪೊರೇಷನ್ ಆಫ್ ಇಂಡಿಯಾ. ಅದ್ರ ಜೊತೆಗೆ UTI, LIC, GIC, ಎಕ್ಸ್ಪೋರ್ಟ್ ಇಂಪೋರ್ಟ್ ಬ್ಯಾಂಕ್, HDFC ಲಿಮಿಟೆಡ್ ಮತ್ತು ಬೇರೆ ಈ ಫ್ಯೂ ಬ್ಯಾಂಕ್ಸ್ ಎಲ್ಲ ಸೇರಿಕೊಂಡು 1991 ಈ ICRA ಲಿಮಿಟೆಡ್ ಅನ್ನೋ ಕಂಪ್ನಿನ ಸ್ಟಾರ್ಟ್ ಮಾಡಿದ್ದು. ಸೊ ಏನು ಕ್ರಿಸಿಲ್ನ ಆಬ್ಜೆಕ್ಟಿವ್ ಇದೆ, ಸೇಮ್ ಆಬ್ಜೆಕ್ಟಿವ್ಸ್ ಕೂಡ ICRA ಲಿಮಿಟೆಡ್ಗೆ ಬರುತ್ತೆ. ಏನು ಆಬ್ಜೆಕ್ಟಿವ್, ರೇಟಿಂಗ್ ಸರ್ವಿಸಸ್ನ ಪ್ರೊವೈಡ್ ಮಾಡೋದೆ. ಈಗ ನೀವು ಹೋಗಿ ಆಟೋಮೊಬೈಲ್ ಕಂಪ್ನಿ ಯಾಕೆ ಸ್ಟಾರ್ಟ್ ಆಗಿದೆ ಅಂದರೆ ಆಟೋಮೊಬೈಲ್ ಪ್ರಾಡಕ್ಟ್ನ ಮ್ಯಾನುಫ್ಯಾಕ್ಚರಿಂಗ್ ಮಾಡೋದಕ್ಕೆ. ಸೊ ಈ ಕ್ರೆಡಿಟ್ ರೇಟಿಂಗ್ ಏಜೆನ್ಸಿ ಸ್ಟಾರ್ಟ್ ಆಗಿದೆ ಏನಕ್ಕೆ ಅಂತಂದರೆ ಕಂಪ್ನಿಗೆ ರೇಟಿಂಗ್ ಕೊಡೋದಕ್ಕೆ, ಕಂಪ್ನಿ ಹೆಲ್ಪ್ ಮಾಡೋದಕ್ಕೆ, ಅವರು ಫಂಡ್ಸ್ನ ರೈಸ್ ಮಾಡೋದಕ್ಕೆ ಮತ್ತು ಇನ್ವೆಸ್ಟರ್ಗೆ ಒಂದು ಇನ್ವೆಸ್ಟ್ಮೆಂಟ್ ಡಿಸಿಷನ್ ಮಾಡೋದಕ್ಕೆ ಹೆಲ್ಪ್ ಮಾಡೋದಕ್ಕೆ. ಓಕೆ, ಅದು ಕ್ಯಾಪಿಟಲ್ ಮಾರ್ಕೆಟ್ ಗ್ರೋತ್ಗೋಸ್ಕರ. ಅದೇ ಆಬ್ಜೆಕ್ಟಿವ್ ಕೂಡ ICRA ಲಿಮಿಟೆಡ್ ಅವ್ರದ್ದು ಕೂಡ. ಸೊ ಇವನ್ ದೇ ಡು ಕ್ರೆಡಿಟ್ ರೇಟಿಂಗ್ ಸರ್ವೀಸಸ್ ಯಾರಿಗೆಲ್ಲ ಮಾಡ್ತಾರೆ ಅಂತಂದರೆ ಮ್ಯಾನುಫ್ಯಾಕ್ಚರಿಂಗ್ ಕಂಪ್ನೀಸು, ಕಮರ್ಷಿಯಲ್ ಬ್ಯಾಂಕು, ನಾನ್ ಬ್ಯಾಂಕಿಂಗ್ ಫೈನಾನ್ಷಿಯಲ್ ಕಂಪ್ನೀಸು, ಪಬ್ಲಿಕ್ ಸೆಕ್ಟರ್ ಯೂನಿಟ್ಸು, ಮುನ್ಸಿಪಲ್ ಕಾರ್ಪೊರೇಷನ್ಸು, ಈ ಎಲ್ಲ ಇನ್ಸ್ಟಿಟ್ಯೂಷನ್ದು ಕ್ರೆಡಿಟ್ ರೇಟಿಂಗನ್ನು ಇವ್ರು ಮಾಡ್ತಾರೆ. ಅದ್ರ ಜೊತೆಗೆ ಅಡ್ವೈಸರಿ ಸರ್ವೀಸಸ್ ಕೂಡ ಪ್ರೊವೈಡ್ ಮಾಡ್ತಾರೆ. ಏನು ಅಡ್ವೈಸರಿ ಸರ್ವೀಸಸ್ ಅಂದರೆ ರಿಸ್ಕ್ ಮ್ಯಾನೇಜ್ಮೆಂಟ್ ಪ್ರಾಕ್ಟೀಸ್, ರೆಗ್ಯುಲೇಟರಿ ಪ್ರಾಕ್ಟೀಸ್, ಸ್ಟ್ರಾಟಜಿಕ್ ಕನ್ಸಲ್ಟಿಂಗ್, ಸಿಸ್ಟಮ್ ಇನ್ಸ್ಟಾಲೇಷನ್, ಬಿಸ್ನೆಸ್ ಮೋಡಲ್ಸ್ ಅಂತ. ಸೊ ಇದೇನು ರಿಸ್ಕ್ ಮ್ಯಾನೇಜ್ಮೆಂಟ್, ರೆಗ್ಯುಲೇಟರಿ ಪ್ರಾಕ್ಟೀಸಸ್ ಮತ್ತು ಸ್ಟ್ರಾಟಜಿಕ್ ಅಂತ ಹೇಳ್ತಾರಲ್ಲ, ಇದೆಲ್ಲ ಕೂಡ ಹೊಸ ಬಿಸ್ನೆಸ್ ಸ್ಟಾರ್ಟ್ ಆಗಬೇಕಾದ್ರೆ ಏನೇನೆಲ್ಲ ರಿಸ್ಕ್ ಇರುತ್ತೆ, ಹೇಗೆ ಮ್ಯಾನೇಜ್ ಮಾಡಬೇಕು ಅಂತ. ಓಕೆ, ಈಗ ನೋಡಿ ಲಾಕ್ಡೌನ್ ಇರೋದ್ರಿಂದ ಯಾವುದಾದ್ರೂ ಒಂದು ಬಿಸ್ನೆಸ್ ಇನ್ನೇನು ಸ್ಟಾರ್ಟ್ ಆಗಬೇಕು ಅನ್ನೋದಕ್ಕೆ ಲಾಕ್ಡೌನ್ ಅನೌನ್ಸ್ ಮಾಡ್ತಾರೆ. ಓಕೆ, ಸೊ ಈ ಥರ ಯಾವುದಾದ್ರೂ ರಿಸ್ಕ್ ಇದ್ದರೆ ಅಂದರೆ ರಿಸ್ಕ್ ಅಂದರೆ ಏನು, ಅನ್ಸರ್ಟೈನ್, ನಾವು ಅಂದ್ಕೊಂಡಿದ್ದಾಗೋದಿಲ್ಲ, ನಾವು ಅಂದ್ಕೊಂಡಿದ್ದಕ್ಕಿಂತ ಏನಾದ್ರು ಪ್ರಾಬ್ಲಮ್ಸ್ ಇರುತ್ತೆ, ನಾವು ಅಂದ್ಕೊಂಡಷ್ಟು ರಿಟರ್ನ್ ಬರ್ತಲೇ ಇರೋದನ್ನು ರಿಸ್ಕ್ ಅಂತ ಹೇಳ್ತೇವೆ. ಏನಾದರೂ ಇಶ್ಯೂಸ್ ಆದರೆ ಹೇಗೆ ಮ್ಯಾನೇಜ್ ಮಾಡುವಂಥದ್ದು. ಮತ್ತು ಹೇಗೆ ಸ್ಟ್ರಾಟಜಿಕ್ ಕನ್ಸಲ್ಟಿಂಗ್,
ಸ್ಟ್ರಾಟಜಿಕ್ ಅಂದರೆ ಆ್ಯಕ್ಷನ್, ಒಂದು ಯಾವ ಥರ ಸ್ಟ್ರಾಟಜಿ ಯೂಸ್ ಮಾಡಿದ್ರೆ ಬಿಸ್ನೆಸ್ಸಲ್ಲಿ ನೀವು ಬೆಳಿಬೋದು ಅನ್ನೋದು. ಓಕೆ, ಸೊ ಈ ಥರ ಬಿಸ್ನೆಸ್ ಬಿಸ್ನೆಸ್ ಸ್ಟಾರ್ಟ್ ಆಗೋದಕ್ಕೂ ಕೂಡ ಅಡ್ವೈಸರಿ ಸರ್ವಿಸಸ್ನ ಪ್ರೊವೈಡ್ ಮಾಡ್ತಾರೆ. ಅದ್ರ ಜೊತೆಗೆ ಯಾವುದು ICRA ಲಿಮಿಟೆಡ್ ಆಲ್ಸೋ ಪ್ರೊವೈಡ್ ಇನ್ಫಾರ್ಮೇಷನ್ ಸರ್ವಿಸಸ್. ಯಾವ ಇನ್ಫಾರ್ಮೇಷನ್ಸ್ ಅಂದರೆ ಪಬ್ಲಿಕೇಷನ್ಸ್ ಮಾಡುತ್ತೆ, ಅಂದರೆ ರಿಸ್ಕ್ ಅನಾಲಿಸಿಸು, ಈಕ್ವಿಟಿ ಗ್ರೇಡಿಂಗು, ಈಕ್ವಿಟಿ ಅಸೆಸ್ಮೆಂಟು, ಈಕ್ವಿಟಿ ಬಗ್ಗೆ ಎಲ್ಲ ಅನಾಲಿಸಿಸ್ ಮಾಡಿ ರಿಸರ್ಚ್ ಮಾಡಿ ಅದನ್ನು ಇನ್ಫಾರ್ಮೇಷನ್ನ ಮಾಡುವಂಥದ್ದು, ಆ ಇನ್ಫಾರ್ಮೇಷನ್ನ ಪ್ರೊವೈಡ್ ಮಾಡುವಂಥದ್ದು. ಓಕೆ, ದಟ್ಸ್ ದ ಜಾಬ್ ಆಫ್ ICRA ಲಿಮಿಟೆಡ್. ನೆಕ್ಸ್ಟ್ ಕೇರ್ ಅಂದರೆ ಕ್ರೆಡಿಟ್ ಅನಾಲಿಸಿಸ್ ಆ್ಯಂಡ್ ರಿಸರ್ಚ್ ಲಿಮಿಟೆಡ್ ಅಂತ ಹೇಳ್ತೇವೆ. ದಿಸ್ ಇನ್ಸ್ಟಿಟ್ಯೂಷನ್ ಸ್ಟಾರ್ಟೆಡ್ ಇನ್ ದ ಇಯರ್ 1991, ಸ್ಟಾರ್ಟೆಡ್ ಬೈ ದ IDBI, ಇಂಡಿಯನ್ ಡೆವಲಪ್ಮೆಂಟ್ ಬ್ಯಾಂಕ್ ಆಫ್ ಇಂಡಿಯಾ, ವಿತ್ ಅದರ್ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ ಮತ್ತು ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ಸ್ ಮತ್ತು ಪ್ರೈವೇಟ್ ಫೈನಾನ್ಷಿಯಲ್ ಕಂಪ್ನೀಸ್ ಕೂಡ ಇದ್ರ ಜೊತೆ ಆರ್ಗನೈಸ್ ಆಗಿ ಈ ಕಂಪ್ನಿನ ಸ್ಟಾರ್ಟ್ ಮಾಡಿರುವಂಥದ್ದು. ಸೊ ಇಟ್ ಈಸ್ ಆಲ್ಸೋ ಫಾರ್ ದ ಪರ್ಪಸ್ ಆಫ್ ಕ್ರೆಡಿಟ್ ರೇಟಿಂಗ್ ಬಿಸ್ನೆಸ್ ಮಾಡೋದಕ್ಕೆ ಸ್ಟಾರ್ಟ್ ಆಗಿರುವಂಥದ್ದು. ಇಟ್ ಪ್ರೊವೈಡ್ ಎ ಕ್ರೆಡಿಟ್ ರೇಟಿಂಗ್ ಫಾರ್ ಆಲ್ ಟೈಪ್ ಆಫ್ ಡಿಬೆಂಚರ್, ಈಕ್ವಿಟಿ ಶೇರ್, ಪ್ರಿಫರೆನ್ಸ್ ಶೇರ್ಸ್ ಎಲ್ಲರಿಗೂ ಕೂಡ ಕ್ರೆಡಿಟ್ ರೇಟಿಂಗ್ ಸರ್ವಿಸಸ್ನ ಪ್ರೊವೈಡ್ ಮಾಡ್ತಾರೆ. ಅದಾದಮೇಲೆ ಓಕೆ, ಈವನ್ ದೇ ಆಲ್ಸೋ ಪ್ರೊವೈಡ್ ಅಡ್ವೈಸರಿ ಸರ್ವಿಸಸ್. ಯಾವುದ್ರ ಬಗ್ಗೆ? ಅವರು ಬಿಸ್ನೆಸ್ನ ಸ್ಟಾರ್ಟ್ ಮಾಡೋದ್ರ ಬಗ್ಗೆ ಕ್ರಿಸಿಲ್ ಕೊಡ್ತಾರೆ. ICRA ಲಿಮಿಟೆಡು ರಿಸ್ಕ್ ಮ್ಯಾನೇಜ್ಮೆಂಟ್ ಬಗ್ಗೆ ಮತ್ತು ರೆಗ್ಯುಲೇಷನ್ಸ್ ಬಗ್ಗೆ, ಸ್ಟ್ರಾಟಜಿಕ್ ಪ್ಲ್ಯಾನ್ ಮಾಡೋದಕ್ಕೆ ಬಿಸ್ನೆಸ್ ಮಾಡೆಲ್ಸ್ಗೆ ಹೆಲ್ಪ್ ಮಾಡ್ತಾರೆ. ಇವರು ಅಂದರೆ ಕೇರ್ ಇನ್ಸ್ಟಿಟ್ಯೂಷನ್, ದೇ ಆರ್ ಆಲ್ಸೋ ಇನ್ ದ ಫೈನಾನ್ಷಿಯಲ್ ಸ್ಟ್ರಕ್ಚರ್ನ ಫ್ರೇಮ್ ಮಾಡುವಂಥದ್ದು. ಅಂದರೆ whether we need to raise money in the form of equity share, preference share, debenture, or how that capital structure need to be, ಯಾವ ಥರ ನಮ್ಮ ಕ್ಯಾಪಿಟಲ್ ಸ್ಟ್ರಕ್ಚರ್ ಇರಬೇಕು ಅನ್ನೋದನ್ನು, ಮತ್ತು ಹೇಗೆ ಫೈನಾನ್ಸಿಂಗ್ ದ ಇನ್ಫ್ರಾಸ್ಟ್ರಕ್ಚರ್ ಪ್ರಾಜೆಕ್ಟ್ಸ್, ಈ ರಿಯಲ್ ಎಸ್ಟೇಟಲ್ಲಿ ಇದಾಗುವಂಥದ್ದು, ಇನ್ಫ್ರಾಸ್ಟ್ರಕ್ಚರ್ ಫ್ಲೈಓವರ್ ಎಲ್ಲ ಕನ್ಸ್ಟ್ರಕ್ಷನ್ಸ್ ಎಲ್ಲ ಅದನ್ನೆಲ್ಲ ನಾವು ಇನ್ಫ್ರಾಸ್ಟ್ರಕ್ಚರ್ ಅಂತ ಹೇಳ್ತೀವಿ. ಸೊ ಇನ್ಫ್ರಾಸ್ಟ್ರಕ್ಚರ್ ಪ್ರಾಜೆಕ್ಟ್ಸಿಗೆಲ್ಲ ಅಡ್ವೈಸರಿ ಸರ್ವಿಸಸ್ನ ಪ್ರೊವೈಡ್ ಮಾಡುವಂಥದ್ದು. ಮತ್ತು ಇದು ಕೂಡ ಇನ್ಫಾರ್ಮೇಷನ್ನ ಪ್ರೊವೈಡ್ ಮಾಡುತ್ತೆ. ಹೇಗೆ ಪ್ರೊವೈಡ್ ಮಾಡುತ್ತೆ ಅಂತಂದರೆ, ದೇ ಹ್ಯಾವ್ ಎ ಸ್ಪೆಸಿಫಿಕ್ ಕಂಪನೀಸ್ ಬಗ್ಗೆ ಎಲ್ಲ ಇನ್ಫಾರ್ಮೇಷನ್ನ ಕಲೆಕ್ಟ್ ಮಾಡಿರ್ತಾರೆ. ಅಂದರೆ ಈ NRIs ಆಗಲಿ ಅಥವಾ ಬೇರೆ ಬೇರೆ ಕಂಪನೀಸ್ ಆಗಲಿ ಅಥವಾ ಇನ್ವೆಸ್ಟ್ಮೆಂಟ್ ಕಂಪನೀಸು, ಮ್ಯೂಚುವಲ್ ಫಂಡ್ ಕಂಪನೀಸ್ಗೆಲ್ಲ ತುಂಬ ಇನ್ಫಾರ್ಮೇಷನ್ ಬೇಕಾಗಿರುತ್ತೆ, ಸ್ಪೆಸಿಫಿಕ್ ಕಂಪನಿ ಇನ್ಫಾರ್ಮೇಷನ್ ಬೇಕಾಗಿರುತ್ತೆ. ಆ ಇನ್ಫಾರ್ಮೇಷನ್ ಎಲ್ಲ ಕಲೆಕ್ಟ್ ಮಾಡಿ ಅದನ್ನು ಅವೈಲಬಲ್ ಮಾಡುವಂಥದ್ದು, ಅದನ್ನು ಪ್ರೊವೈಡ್ ಮಾಡುವಂಥ ಸರ್ವಿಸಸ್ ಕೂಡ. ಯಾವುದೋ ಒಂದು ಕಂಪ್ನಿ ಬಗ್ಗೆ ಏನೋ ಇನ್ಫಾರ್ಮೇಷನ್ ಬೇಕಂದರೆ ಆ ಎಲ್ಲ ಇನ್ಫಾರ್ಮೇಷನ್ನ ಪ್ರೊವೈಡ್ ಮಾಡುತ್ತೆ ಕೇರ್ ಲಿಮಿಟೆಡ್. ನೆಕ್ಸ್ಟ್ ಇವರದ್ದು ಒಂದು ಕೇರ್ ವ್ಯೂ ಅಂತ ಹೇಳಿಬಿಟ್ಟು ಒಂದು ಪಬ್ಲಿಕೇಷನ್ಸ್ ಇದೆ, ಒಂದು ಜರ್ನಲ್ ಇದೆ. ಅಲ್ಲಿ ಎಲ್ಲ ಕೂಡ ದೇ ಆರ್ ಗೋಯಿಂಗ್ ಟು ಸ್ಟಡಿ ಮಾಡಿದ್ದೇನಿದೆ ಆ ಎಲ್ಲ ಇನ್ಫಾರ್ಮೇಷನ್ನ ಪ್ರೊವೈಡ್ ಮಾಡ್ತಾ ಹೋಗ್ತಾರೆ. ನೆಕ್ಸ್ಟ್ ಫೋರ್ತ್ ಒನ್, ಫಿಚ್ ರೇಟಿಂಗ್ ಇಂಡಿಯಾ ಲಿಮಿಟೆಡ್ ಅಂತ. ಇಟ್ ವಾಸ್ ಡಫಲ್ ಆ್ಯಂಡ್ ಫಿಲಿಪ್ಸ್ ಅನ್ನೋ ನೇಮಿಂದ ಫಸ್ಟ್ ಸ್ಟಾರ್ಟ್ ಆಗಿದ್ದು, ಆಮೇಲೆ ಇದು ಫಿಚ್ ರೇಟಿಂಗ್ ಅಂತ ಆಯಿತು. ಇದು ಆ್ಯಕ್ಚುಲಿ ಪ್ರೊಮೋಟೆಡ್ ಬೈ ಯಾರು ಇದನ್ನು ಸ್ಟಾರ್ಟ್ ಮಾಡಿದ್ದಂದರೆ ಡಫ್ ಆ್ಯಂಡ್ ಫಿಲಿಪ್ಸ್ ಆ್ಯಂಡ್ JM ಫೈನಾನ್ಷಿಯಲ್ ಅಲಯನ್ಸಸ್ ಗ್ರೂಪ್ ಅನ್ನೋ ಕಂಪ್ನಿ ಸೇರಿಕೊಂಡು ಈ ಕಂಪ್ನಿನ ಸ್ಟಾರ್ಟ್ ಮಾಡಿದವರು. ಸೊ ಇಟ್ ವಿಲ್ ಪ್ರೊವೈಡ್ ಎ ರೇಟಿಂಗ್ ಸರ್ವಿಸಸ್. ಇಲ್ಲಿ ಒಂದು ವಿಶೇಷ ಇದೆ, ಇದು ನಾಟ್ ಓನ್ಲಿ ಪ್ರೊವೈಡ್ ಎ ರೇಟಿಂಗ್ ಸರ್ವಿಸಸ್ ಫಾರ್ ದ ಕಂಪನಿ, ಇಟ್ ವಿಲ್ ಪ್ರೊವೈಡ್ ಎ ರೇಟಿಂಗ್ ಸರ್ವಿಸಸ್ ಫಾರ್ ದ ಕಂಟ್ರಿ ಅಂತ. ಅಂದರೆ ಈಗ ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೆ ಅಮೇರಿಕಾ ಬೆಟರಾ, USA ಬೆಟರಾ, ಇಂಡಿಯಾನ, ಅರಬಿಕ್ ಕಂಟ್ರೀಸಾ ಅಥವಾ ಬೇರೆ ಇನ್ಯಾವುದು ಏಷ್ಯನ್ ಕಂಟ್ರೀಸಲ್ಲಿ ಯಾವುದು ಬೆಟರ್ ಅನ್ನೋದನ್ನು ರೇಟಿಂಗ್ ಕೊಡ್ತಾರೆ. ಕಂಟ್ರೀಸಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೆ ಯಾವ ಕಂಪ್ನಿ ಚೆನ್ನಾಗಿದೆ ಅಂತ ಹೇಳಿ. ಸೊ ಆ ಥರ ರೇಟಿಂಗ್ಸ್ ಕೊಡೋದ್ರಲ್ಲಿ ಫಿಚ್ ರೇಟಿಂಗ್ಸ್ ಇಂಡಿಯಾ ಲಿಮಿಟೆಡ್ ಆಲ್ಸೋ ಇಟ್ ಈಸ್ ಒನ್. ಸೊ ಇಟ್ ಈಸ್ ನಾಟ್ ಓನ್ಲಿ ರೇಟ್ ದ ಕಂಪನಿ, ಇಟ್ ಆಲ್ಸೋ ರೇಟ್ ದ ಕಂಟ್ರೀಸ್ ಅಂತ. ಸೊ ಫಸ್ಟ್ ಕಂಟ್ರಿ ರೇಟಿಂಗ್ಸ್ ಜೊತೆಗೆ ಇಂಡಸ್ಟ್ರಿ ರೇಟಿಂಗ್ಸ್, ಸೆಕ್ಟೋರಲ್ ರೇಟಿಂಗ್ಸ್ ಮತ್ತು ಕಂಪನಿ ರೇಟಿಂಗ್ಸ್, ಅಂದರೆ ಕಂಟ್ರಿ ರೇಟಿಂಗ್ ಕೊಡ್ತಾರೆ ಫಸ್ಟಿಗೆ. ಅದಾದಮೇಲೆ ಏನು ಮಾಡ್ತಾರೆ, ಯಾವ ಇಂಡಸ್ಟ್ರಿ ಚೆನ್ನಾಗಿದೆ ಅಂತ, ಇಂಡಸ್ಟ್ರಿ ಆದಮೇಲೆ ಕಂಪ್ನಿ ಚೆನ್ನಾಗಿದೆ ಅನ್ನೋದನ್ನು ಹೇಳ್ತಾ ಹೋಗ್ತಾರೆ ಈ ರೀತಿಯಲ್ಲಿ. ಇದು ಫಿಚ್ ರೇಟಿಂಗ್ಸ್ ಇಂಡಿಯಾ ಲಿಮಿಟೆಡ್ನ ಇನ್ಫಾರ್ಮೇಷನ್. ನೆಕ್ಸ್ಟ್ ಸ್ಮೆರಾ ಲಿಮಿಟೆಡ್ ಅಂತ. ಸ್ಮೆರಾ ಅಂತಂದರೆ ಸ್ಮಾಲ್ ಆ್ಯಂಡ್ ಮೀಡಿಯಮ್ ಸ್ಕೇಲ್ ಎಂಟರ್ಪ್ರೆನ್ಯೂರ್ಸ್ ಅಂತ. ಈ ಸ್ಮಾಲ್ ಆ್ಯಂಡ್ ಮೀಡಿಯಮ್ ಸ್ಕೇಲ್ ಎಂಟರ್ಪ್ರೆನ್ಯೂರ್ಸ್ಗೆ ರೇಟಿಂಗ್ ಕೊಡುವಂಥದ್ದು ಅಂತ. ಅವರು ಫೈನಾನ್ಷಿಯಲಿ ಸೌಂಡಾ ಅನ್ಸೌಂಡಾ ಅನ್ನೋದನ್ನು ಪ್ರೊವೈಡ್ ಮಾಡಲಿಕ್ಕೆ ಅಥವಾ ಅವರ ಕಂಪ್ನಿ ರೇಟಿಂಗ್ ಅನಾಲಿಸಿಸ್ ಮಾಡೋದಕ್ಕೆ ಅಂತ ಹೇಳಿ ಸ್ಟಾರ್ಟ್ ಆದಂಥ ಕಂಪ್ನಿ ಯಾವುದಿದು, ಸ್ಮೆರಾ ರೇಟಿಂಗ್ಸ್ ಇಂಡಿಯಾ ಲಿಮಿಟೆಡ್ ಅಂತ. ಸ್ಟಾರ್ಟೆಡ್ ಬೈ ಫೌಂಡರ್ ಯಾರು ಅಂತಂದರೆ SIDBI, ಸ್ಮಾಲ್ ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ಬ್ಯಾಂಕ್ ಆಫ್ ಇಂಡಿಯಾ. ಅಲಾಂಗ್ ವಿತ್ ದಟ್ ಡನ್ ಆ್ಯಂಡ್ ಬ್ರಾಡ್ ಸ್ಟ್ರೀಟ್ ಇನ್ಫಾರ್ಮೇಷನ್ ಸರ್ವಿಸಸ್ ಇಂಡಿಯಾ ಲಿಮಿಟೆಡ್ ಇವರು ಸೇರಿಕೊಂಡು ಈ ಸ್ಮೆರಾ ರೇಟಿಂಗ್ಸ್ ಲಿಮಿಟೆಡ್ ಅನ್ನೋ ಕಂಪ್ನಿನ ಸ್ಟಾರ್ಟ್ ಮಾಡಿದ್ದು. ಈ ಸ್ಟಾರ್ಟೆಡ್ ಆಪರೇಷನ್ ಇನ್ ದ ಇಯರ್ 2005. ಓಕೆ, ಸೊ ಮೈಕ್ರೋ ಆ್ಯಂಡ್ ಸ್ಮಾಲ್ ಎಂಟರ್ಪ್ರೆನ್ಯೂರ್ಸ್ನ ರೇಟಿಂಗ್ ಮಾಡೋದಕ್ಕೆ ಅಂತ ಸ್ಪೆಸಿಫಿಕ್ ಆಗಿರುವಂಥ ಕಂಪ್ನಿ ಸ್ಮೆರಾ ಇಂಡಿಯಾ ರೇಟಿಂಗ್. ಸೊ ಇದಿಷ್ಟು ಏಜೆನ್ಸೀಸ್ ಕೂಡ ಇಂಡಿಯಾದಲ್ಲಿ ಕ್ರೆಡಿಟ್ ರೇಟಿಂಗ್ ಪ್ರೊವೈಡ್ ಮಾಡುತ್ತೆ.
ನೆಕ್ಸ್ಟ್ ಲಾಸ್ಟ್ ಟಾಪಿಕ್, ಲಿಮಿಟೇಷನ್ಸ್ ಆಫ್ ಕ್ರೆಡಿಟ್ ರೇಟಿಂಗ್ ಬೆನಿಫಿಟ್ಸ್ ಎಲ್ಲ ಹೇಳಿದೆ, ಬಟ್ ಇದರ ಡಿಮೆರಿಟ್ಸ್ ಏನು ಅಂತ. ಸೊ ಫಸ್ಟ್ ಕಮ್ ಬ್ಯಾಕ್ ಟು ರಿಲೇಟಿವಿಟಿ ಆಫ್ ರೇಟಿಂಗ್ ಅಂತಂದರೆ, ಈಗ ಒಂದು ಇನ್ಸ್ಟಿಟ್ಯೂಷನ್ ರೇಟಿಂಗ್ ಕೊಡ್ತಾ ಇದೆ ಅಂದರೆ ಅಲ್ಲಿರೋ ಪ್ರೊಫೆಷನಲ್ಸ್ ಕೊಡ್ತಾರೆ. ಓಕೆ, ಸೊ ಪ್ರೊಫೆಷ್ನಲ್ಸ್, ಈಗ ಇದು ಇನ್ಸ್ಟಿಟ್ಯೂಷನ್ ಒಪಿನಿಯನ್ ಅಲ್ಲ, ಅಲ್ಲಿರುವಂಥ ಪ್ರೊಫೆಷನಲ್ ಇಂಟರ್ಪ್ರಿಟೇಷನ್. ಓಕೆ, ಈಗ ಫಾರ್ ಎಕ್ಸಾಂಪಲ್ ಐ ಮೇ ಇಂಟರ್ಪ್ರೆಟ್ ಸಪ್ರೇಟ್ ಅಂದರೆ ಈಗ ನಾನು ನನ್ನ ಅನಾಲಿಸಿಸ್ ಪ್ರಕಾರ ಹೀಗೆ ಆಯಿತಾ, ಮತ್ತು ಇನ್ನೊಬ್ಬರು ಯಾರ್ದಾದ್ರೂ ಪ್ರಕಾರ ಹೀಗೆ, ನಿಮ್ಮ ಅನಾಲಿಸಿಸ್ ಪ್ರಕಾರ ಹೀಗೆ, ಅಂದರೆ ಒಪಿನಿಯನ್ ಏನಾಗುತ್ತೆ, ಚೇಂಜ್ ಆಗ್ತಾ ಹೋಗುತ್ತೆ. ಅಲ್ಲಿ 2-3 ಜನ ಈಗ ಒಂದು ರೇಟಿಂಗ್ಸ್ ಮಾಡಬೇಕಾದ್ರೆ ಒಬ್ಬರೇ ಇರೋದಿಲ್ಲ. ರೇಟಿಂಗ್ ಮಾಡಬೇಕಾದ್ರೆ 4-5 ಜನ ಇದ್ದಾರೆ ಅಂತ ತಿಳ್ಕೊಳ್ಳೋಣ. 4-5 ಜನದ ರೇಟಿಂಗ್ಸಲ್ಲೂ ಕೂಡ ಡಿಫ್ರೆನ್ಸ್ ಆಗಿರುತ್ತೆ. ಓಕೆ, ಸೊ ಅದರಲ್ಲಿ ಡಿಫ್ರೆನ್ಸ್ ಆಫ್ ಒಪಿನಿಯನ್ ಇರುತ್ತೆ, ಬಟ್ ದೇ ವಿಲ್ ಕಮ್ ಬ್ಯಾಕ್ ಟು ಒನ್ ಒಪಿನಿಯನ್. ಬಟ್ ಡಿಫ್ರೆಂಟ್ ಪೀಪಲ್ ಇಂಟರ್ಪ್ರಿಟೇಷನ್ ವಿಲ್ ಬಿ ಅನಲೈಸ್ಡ್ ಇನ್ ಎ ಡಿಫ್ರೆಂಟ್ ವೇ. ಒಬ್ಬೊಬ್ಬರು ಒಂದೊಂದು ರೀತಿಯಾಗಿ ಅದನ್ನು ಅನಾಲಿಸಿಸ್ ಮಾಡ್ತಾರೆ. ಒಬ್ಬರು ಪಾಸಿಟಿವ್ ಆಗಿ ನೋಡಿದ್ರೆ, ಒಬ್ಬರು ಆಪ್ಟಿಮಿಸ್ಟ್, ಒಬ್ಬರು ನೆಗೆಟಿವ್ ಆಗಿ ನೋಡ್ಬೋದು. ಸೊ ನಾವು ಪರ್ಸೆಪ್ಷನ್ ಡಿಫರ್ ಆಗುತ್ತೆ ಒಬ್ಬರಿಗಿಂತ ಒಬ್ಬರಿಗೆ. ಹಾಗಾಗಿ ರಿಲೇಟಿವಿಟಿ ಆಫ್ ರೇಟಿಂಗ್ ಅದು ಜಸ್ಟ್ ನನಗೆ ಇದು ಬೆಟರ್ ಅನಿಸಿದ್ರೆ ಇನ್ನೊಬ್ಬರಿಗೆ ಇದು ಬೆಟರ್ ಅನಿಸ್ದಲ್ಲೇ ಇರ್ಬೋದು. ಅದನ್ನು ನಾವು ರಿಲೇಟಿವಿಟಿ ಆಫ್ ರೇಟಿಂಗ್ ಅಂತ ಹೇಳ್ತೇವೆ. ನೆಕ್ಸ್ಟ್ ಲ್ಯಾಕ್ ಆಫ್ ಫಿಕ್ಸೆಡ್ ರೇಟಿಂಗ್. ಈಗ ಜಾನ್ವರಿ ಮಂತಲ್ಲಿ ಏನು ಹೇಳ್ತಾರೆ, ದಿಸ್ ಕಂಪನಿ ಇಸ್ ಗುಡ್ ಅಂತ ಹೇಳ್ತಾರೆ. ರೇಟಿಂಗಲ್ಲಿ ತುಂಬ ಚೆನ್ನಾಗಿ ಕೊಡ್ತಾರೆ, A+ ಅಂತ ಕೊಡ್ತಾರೆ. ಓಕೆ, ಆದರೆ ಇನ್ ದ ಮಂತ್ ಆಫ್ ಜುಲೈ ಅದೇ ರೇಟಿಂಗ್ಸ್ ಅಪ್ಲೈ ಆಗುತ್ತಾ, ಕಂಪ್ನಿ ಪೊಸಿಷನ್ ಆ ಟೈಮಿಗೆ ಚೆನ್ನಾಗಿರುತ್ತಾ, ಪರ್ಫಾರ್ಮೆನ್ಸ್ ಚೆನ್ನಾಗಿರುತ್ತಾ, ಹೌ ಯು ಆರ್ ಗೋಯಿಂಗ್ ಟು ಸೇ. ರೇಟಿಂಗ್ ಎಷ್ಟು ದಿನ ವ್ಯಾಲಿಡಿಟಿ ಇರುತ್ತೆ, ಆ ರೇಟಿಂಗ್ ವ್ಯಾಲಿಡಿಟಿ ಟೈಮ್ವರೆಗೂ ಕೂಡ ಕಂಪ್ನಿ ಫೈನಾನ್ಷಿಯಲಿ ಅನ್ಸೌಂಡಾ ಅನ್ನೋದನ್ನು ಮಾಡಬೇಕಾಗತ್ತೆ. ಸೊ ರೇಟಿಂಗ್ ಇಸ್ ನಾಟ್ ಫಿಕ್ಸ್ಡ್. ಅಂದರೆ ಏನು ಚೇಂಜ್ ಆಗ್ತಾ ಇರುತ್ತೆ, ಕಂಪ್ನಿ ಕೂಡ ಚೇಂಜ್ ಆಗುತ್ತೆ, ಪರ್ಫಾರ್ಮೆನ್ಸ್ ಕೂಡ ಚೇಂಜ್ ಆಗುತ್ತೆ. ಸೊ ಸಬ್ಸಿಕ್ವೆಂಟ್ ಮಾರ್ಕೆಟ್ ಕೂಡ ಚೇಂಜ್ ಆಗ್ತಾ ಇರುತ್ತೆ. ಹಾಗಾಗಿ ಲ್ಯಾಕ್ ಆಫ್ ಫಿಕ್ಸೆಡ್ ರೇಟಿಂಗ್ ಅಂದರೆ ಏನು, ಆ ಟೈಮಿಗೆ ಮಾತ್ರ ಆ ರೇಟಿಂಗ್ ಅಪ್ಲೈ ಆಗುತ್ತೆ. ಆಮೇಲಿಂದ ಕೂಡ ಕಂಪ್ನಿ ಪೊಸಿಷನ್ಸ್ ಚೇಂಜ್ ಆಗ್ಬೋದು, ಇನ್ಫಾರ್ಮೇಷನ್ ಚೇಂಜ್ ಆಗ್ಬೋದು ಅಂತ. ನೆಕ್ಸ್ಟ್ ಡಿಸಾರ್ಟೇಷನ್ ಆಫ್ ರೇಟಿಂಗ್. ಡಿಸಾರ್ಟೇಷನ್ ಅಂದರೆ ಈಗ ನಾನೊಂದು ಹೇಳ್ತೇನೆ, ನೀವು ಅದನ್ನು ಇನ್ನೊಂದು ರೀತಿಯಲ್ಲಿ ನಿಮಗೆ ಬೇಕಾದಂಗೆ ತಿರುಗಿಸಿ ಹೇಳೋದು ಅಂತ. ನಾನೀಗ ಏನು ನಮ್ಮ ಗ್ರಾಮರಲ್ಲಿ ಒಂದು ಒಳ್ಳೇದು ಬರುತ್ತೆ, ರಾಮನು ಹಣ್ಣನ್ನು ತಿಂದನು ಅಂತ ನಾನು ಹೇಳ್ತೇನೆ, ನೀವು ಹೇಳ್ತೀರಿ ಹಣ್ಣು ರಾಮನಿಂದ ತಿನ್ನಲ್ಪಟ್ಟಿತ್ತು ಅಂತ. ಗೊತ್ತಾಯ್ತಾ? ಅಂದರೆ ನಾನು ಒಂದು ಹೇಳಿದ್ದನ್ನು ನೀವು ಅದನ್ನು ಬೇರೆ ರೀತಿಯಲ್ಲಿ ಹೇಳ್ಕೊಳೋದು. ಅಂದರೆ ವಾಟ್ ಹ್ಯಾಪನ್ಸ್ ಮೀನ್ಸ್, ದಿಸ್ ರೇಟಿಂಗ್ ವಿಲ್ ಬಿ ಡನ್ ಬೈ ವೆನ್ ದ ಕಂಪನಿ ಇಟ್ ಈಸ್ ಗೋಯಿಂಗ್ ಟು ರಿಕ್ವೆಸ್ಟ್. ಕಂಪನಿಯವರೆಲ್ಲ ಹೋಗಿ ರಿಕ್ವೆಸ್ಟ್ ಮಾಡ್ಕೊಳೋ, ಯಾವುದಾದ್ರೂ ಈಗ ಟಾಟಾ ಕಂಪನಿ ಈಸ್ ಗೋಯಿಂಗ್ ಟು ರಿಕ್ವೆಸ್ಟ್ ಕ್ರಿಸಿಲ್ ಇಂಡಿಯಾ ಲಿಮಿಟೆಡ್ ಕಮ್ ಅಂಡ್ ಅನಲೈಸ್ ಅವರ್ ಕಂಪನಿ ಆ್ಯಂಡ್ ಗಿವ್ ಎ ರೇಟಿಂಗ್ಸ್ ಅಂತ. ಓಕೆ, ನಾಟ್ ಟಾಟಾ ಕಂಪನಿ, ಐ ವಿಲ್ ಟೇಕ್ ಸತ್ಯಂ ಕಂಪನಿ ಓನ್ಲಿ. ಅಥವಾ UB ಗ್ರೂಪ್ ಆಫ್ ಕಂಪನಿ, ವಿಜಯ ಮಲ್ಯ ಗ್ರೂಪ್, I will take. Tata company I should not take. That's a good company, I cannot take. ಓಕೆ, ಸೊ UB ಗ್ರೂಪ್ ಆಫ್ ಕಂಪ್ನಿ ಹೇಳ್ತಾರೆ ನಮ್ಮ ಕಂಪ್ನಿಗೆ ಬಂದುಬಿಟ್ಟು ರೇಟಿಂಗ್ಸ್ ಕೊಡಿ ಅಂತ. ಅವರು ಒಳ್ಳೆ ರೇಟಿಂಗ್ಸ್ ಕೊಡಲಿ ಅಂತ ಇವರು ಅವ್ರಿಗೆ ಏನಾದ್ರು ಲಂಚ ಕೊಟ್ಟರೆ ಬ್ರೈಬಿಂಗ್. ಸೊ ವಾಟ್ ದೇ ಡೂ, ದೇ ಮೇ ಆಲ್ಸೋ ಗಿವ್ ಎ ಗುಡ್ ರೇಟಿಂಗ್. ಓಕೆ, ಸೊ ದಟ್ಸ್ ವೈ ಅಂದರೆ ಏನು, ದ ಪೀಪಲ್ ವಿತ್ ಹೈ-ಫೈ ಪೀಪಲ್ ವಿಲ್ ದೇರ್ ಇನ್ ದಿಸ್ ಸಿಚುವೇಶನ್. ಹೈ-ಫೈ ಪೀಪಲ್ನೇ ರೇಟಿಂಗಿಗೆ ಹೋಗೋದು. ಹೈ-ಫೈ ಪೀಪಲ್ಗೆ ಬೇಕಾದಷ್ಟು ಲಂಚ ಕೊಟ್ಟರೆ ಈವನ್ ದೇ ಆರ್ ಗೋಯಿಂಗ್ ಟು ಡಿಸಾರ್ಟ್, ಅವ್ರಿಗೆ ಬೇಕಾದಾಗೆ ಅವರು ರೇಟಿಂಗ್ ಕೊಡ್ತಾರೆ ಅಂತ. ನೆಕ್ಸ್ಟ್ ವೆಸ್ಟೆಡ್ ಇಂಟ್ರೆಸ್ಟ್ ಅಂತ ಹೇಳ್ತೀವಿ. ಏನಿದು ವೆಸ್ಟೆಡ್ ಇಂಟ್ರೆಸ್ಟ್ ಅಂದರೆ ಅಂತ, ಈಗ ನಾನು ಹೇಳಿದೆ ಕ್ರಿಸಿಲ್ ಲಿಮಿಟೆಡ್ ಸ್ಟಾರ್ಟೆಡ್ ಬೈ ದ ICICI ಆ್ಯಂಡ್ ಕೇರ್ ಸ್ಟಾರ್ಟೆಡ್ ಬೈ ದ IDBI. ಈಗ ಸ್ಮೆರಾ ಇಂಡಿಯಾ ಲಿಮಿಟೆಡ್ ಸ್ಟಾರ್ಟೆಡ್ ಬೈ ದ SIDBI ಬ್ಯಾಂಕ್. ಓಕೆ, ಆ್ಯಂಡ್ ICRA ಸ್ಟಾರ್ಟೆಡ್ ಬೈ ದ IFCI ಎಕ್ಸ್ಪೋರ್ಟ್ ಇಂಪೋರ್ಟ್ ಬ್ಯಾಂಕಿಂದ ಸ್ಟಾರ್ಟ್ ಆಯಿತು. ಕ್ರೆಡಿಟ್ ಅನಾಲಿಸಿಸ್ ಸ್ಟಾರ್ಟೆಡ್ ಬೈ ದ IDBI ಲಿಮಿಟೆಡ್. ಅಂಡರ್ಸ್ಟುಡ್? ಸೊ ಆಲ್ ದಿಸ್ ಥಿಂಗ್ಸ್ ಅಂದರೆ ಈ ಇನ್ಸ್ಟಿಟ್ಯೂಷನ್ನ ಪಾರ್ಟ್ನರ್ ಇನ್ಸ್ಟಿಟ್ಯೂಷನ್ಸ್ ಆಗಿದೆ. ಬೇರೆ ಬೇರೆ ಬ್ಯಾಂಕೆಲ್ಲ ಸೇರ್ಕೊಂಡು ಇನ್ಸ್ಟಿಟ್ಯೂಷನ್ನ ಸ್ಟಾರ್ಟ್ ಮಾಡಿದ್ದಾರೆ. ಅವರ ರೇಟಿಂಗ್ ಹೋದಾಗ IDBI ಸ್ಟಾರ್ಟ್ ಮಾಡಿರೋ ಕಂಪ್ನಿ IDBI ಬಂದಾಗ, ICICI ಸ್ಟಾರ್ಟ್ ಮಾಡಿರೋ ಕಂಪ್ನಿ ICICI ಬಂದಾಗ ಏನಾಗುತ್ತೆ, HDFCನೂ ಇದೆ. ಅವರ ಕಂಪ್ನಿಗೆ ರೇಟಿಂಗ್ಸ್ ಹೇಗೆ ಕೊಡ್ತಾರೆ, ಈಗ ನಿಮಗೆ ನೀವು ಒಳ್ಳೆಯವರ, ನಿಮ್ಮ ರೇಟಿಂಗ್ಸ್ ನೀವು ಹೇಗಿದ್ದೀರಾ ಅಂದರೆ ಐ ಆಮ್ ಗುಡ್ ಅಂತಲೇ ಹೇಳೋದು, ಯಾರಾದರೂ ಬ್ಯಾಡ್ ಅಂತ ಹೇಳ್ತೇವೆ. ಲೈಕ್ ದಟ್ ಓನ್ಲಿ ವೆಸ್ಟೆಡ್ ಇಂಟ್ರೆಸ್ಟ್. ದಟ್ ಮೀನ್ಸ್ so many public banks and institutions has been involved in the promoting, ಏನು ಈ ಇನ್ಸ್ಟಿಟ್ಯೂಷನ್ ಸ್ಟಾರ್ಟ್ ಮಾಡೋದಕ್ಕೆ, ಏನು ಕ್ರೆಡಿಟ್ ರೇಟಿಂಗ್ ಏಜೆನ್ಸಿ ಸ್ಟಾರ್ಟ್ ಮಾಡೋದಕ್ಕೆ ತುಂಬ ಇನ್ಸ್ಟಿಟ್ಯೂಷನ್ಸ್ ಇದೆ. ICICI ಇದೆ, IDBI ಇದೆ, LIC ಇದೆ. ಅವರಿಗೆ ಇವ್ರು ಹೋಗಿ ಕ್ರೆಡಿಟ್ ರೇಟಿಂಗ್ ಕೊಟ್ಟರೆ ಅವ್ರಿಗೆ ಒಳ್ಳೆ ರೇಟಿಂಗ್ ಕೊಡ್ತಾರೆ. ಸೊ ದಟ್ ವಿ ಕಾಲ್ ಇಟ್ ಅಸ್ ವೆಸ್ಟೆಡ್ ಇಂಟ್ರೆಸ್ಟ್ ಅಂತ. ಗ್ರೂಪ್ ಥಿಂಕ್ ಅಂತ ಏನು,
ಕ್ರಿಟಿಸೈಸ್ ಟು ಫಾರ್ಮ್ ಎ ಸರ್ಟನ್ ಯೂನಿಫಾರ್ಮ್. ಅಂದರೆ ಏನಾಗುತ್ತೆ ಅಂತಂದರೆ ಸರ್ಟನ್ ಕಂಪ್ನೀಸ್ ಹೇಗೆ ಅವರ ಇನ್ಫಾರ್ಮೇಷನ್ ಇದು ಮಾಡ್ತಾರೆ ಅಂತ ಪರ್ಸೆಪ್ಷನ್ಸ್ ಮಾಡ್ಕೊಳೋಂಥದ್ದು. ಈಗ ಟಾಟಾ ಕನ್ಸಲ್ಟೆನ್ಸಿ ತಕ್ಷಣ ಗುಡ್, ವಿಪ್ರೋ ಅಂದ ತಕ್ಷಣ ಗುಡ್, ಇನ್ಫೋಸಿಸ್ ಅಂದ ತಕ್ಷಣ ಗುಡ್. ವಿ ಆರ್ ನಾಟ್ ಗೋಯಿಂಗ್ ಟು ಅನಲೈಸ್, ಬಟ್ ವಿ ವಿಲ್ ಜನರಲೈಸ್ ದ ಒಪಿನಿಯನ್. ಸೊ ದ್ಯಾಟ್ ವಿ ಕಾಲ್ ಇಟ್ ಎಸ್ ಎನ್ ಎ ಗ್ರೂಪ್ ಥಿಂಕ್ ಅಂತ. ಇಂಡಸ್ಟ್ರಿಲಿ ರೆಪ್ಯುಟೇಷನ್ ನೋಡಿ ರೇಟಿಂಗ್ ಕೊಡುವಂಥದ್ದು ಅಂತ. ನೆಕ್ಸ್ಟ್ ಕಮ್ ಬ್ಯಾಕ್ ಟು ಕ್ರೈಸಿಸ್ ಆಫ್ ಕ್ರೆಡಿಟಬಿಲಿಟಿ ಅಂತ. ಒಂದೊಂದು ಕಂಪ್ನಿ ಹೇಗಾಗಿದೆ ಅಂತಂದರೆ ರೇಟಿಂಗ್ ಸಿಕ್ಕಾಪಟ್ಟೆ ಒಳ್ಳೆದಿದೆ, A+++. ಫೈನಾನ್ಷಿಯಲಿ ವ್ಯಾಟಿ ಸೌಂಡ್ ಕಂಪನಿ, ಫೈನಾನ್ಷಿಯಲಿ ಪರ್ಫಾರ್ಮೆನ್ಸ್ ತುಂಬ ಚೆನ್ನಾಗಿದೆ, ಆ ಕಂಪ್ನಿ ಸಖತ್ತು ಚೆನ್ನಾಗಿದೆ ಅಂತ ಹೇಳ್ತಾರೆ. ಆದರೆ ದೋಸ್ ಕಂಪ್ನೀಸ್ ಓನ್ಲಿ ದೇ ಲಾಸ್ಟ್. ಆ ಕಂಪ್ನೀಸೇ ಬ್ಯಾಂಕ್ರಪ್ಟಸಿ ಆಗಿರುವಂಥ ಸಿಚುವೇಶನ್ಸ್ ಇದೆ. ಈಗ ಗ್ಲೋಬಲ್ ಟ್ರಸ್ಟ್ ಬ್ಯಾಂಕ್ ಅಂತ ಹೇಳಿ ಇತ್ತು ಒಂದು. ಗ್ಲೋಬಲ್ ಟ್ರಸ್ಟ್ ಬ್ಯಾಂಕಿಗೆ ಹೈಯೆಸ್ಟ್ ರೇಟಿಂಗ್ ಇತ್ತು. 2009 ಫೈನಾನ್ಷಿಯಲ್ ಸ್ಟಾಕ್ ಮಾರ್ಕೆಟ್ ಕೊಲ್ಯಾಪ್ಸ್ ಆದಾಗ, ಸ್ಲೋ ಡೌನ್ ಆದಾಗ ಎಕಾನಮಿ, ಆಗ ಆ ಕಂಪನಿ ಪೂರ ಮುಳುಗೋಯ್ತು. ದ ರೀಸನ್ ಫಾರ್ ದ್ಯಾಟ್ ಈಸ್ ಎ ಗ್ಲೋಬಲ್ ಟ್ರಸ್ಟ್ ಬ್ಯಾಂಕ್. ಈಗ ಒಂದು ಮುಟ್ಟಿದ್ರೆ ಎಲ್ಲ ಬೀಳುತ್ತಲ್ಲ, ಹಾಗೆ ಎಲ್ಲ ಚೆನ್ನಾಗಿದೆ ಅಂತ ಎಲ್ಲ ಅಂದ್ಕೊಂಡು ಹೋಗಿ ಇನ್ವೆಸ್ಟ್ಮೆಂಟ್ ಮಾಡಿದ್ದು, ಆದರೆ ಅದು ಫೈನಾನ್ಷಿಯಲಿ ಅನ್ಸೌಂಡ್ ಬಿಕಾಸ್ ಆಫ್ ದ ಕ್ರೈಸಿಸ್. ಓಕೆ, ಸೊ ಈ ರೀತಿಯಾಗಿ ಈಗ ಸತ್ಯಂ ಕಂಪನಿ ಕೂಡ ಏನು ಮಾಡಿದರು, ರೇಟಿಂಗ್ ಚೆನ್ನಾಗಿ ಕೊಟ್ಟಿದ್ರು, ಬಟ್ ಆ್ಯಕ್ಚುಲಿ ದೇ ಲಾಸ್ಟ್. ಆ್ಯಕ್ಚುಲಿ ದೇ ವರ್ ನಾಟ್ ಇನ್ ಎ ಪ್ರಾಫಿಟ್, ದೇ ಶೋ ಇನ್ ಇಟ್ ಆಸ್ ಎನ್ ಎ ಪ್ರಾಫಿಟ್. ಟು ಹೈಡ್ ದಟ್ ಪ್ರಾಫಿಟ್ ದೇ ಸ್ಟಾರ್ಟೆಡ್ ಗಿವಿಂಗ್ ಮೋರ್ ಸ್ಯಾಲರಿ ಟು ದ ಎಂಪ್ಲಾಯೀಸ್ ಆಲ್ಸೋ. ಓಕೆ, ಸೊ ಈಗ ಸತ್ಯಂ ಆಗಲಿ, UB ಗ್ರೂಪ್ ಆಫ್ ಕಂಪನೀಸ್ ಆಗಲಿ, ಸೊ ಇದೆಲ್ಲ ಏನಂತಂದರೆ ರೇಟಿಂಗ್ ಚೆನ್ನಾಗಿದೆ, ಬಟ್ ಆದರೆ ಸಬ್ಜೆಕ್ಟ್ ಟು ಅಕೌಂಟಿಂಗ್ ಸ್ಕ್ಯಾಂಡಲ್ ಅಂತ. ಅಕೌಂಟಿಂಗ್ ಸ್ಕ್ಯಾಂಡಲ್ ಅಂದರೆ ಅದು ಇಶ್ಯೂ ಏನು, ಪ್ರಾಫಿಟಲ್ಲಿ ಇಲ್ದಲೇ ಇರೋದು ಇದ್ದೇವೆ ಅಂತ ತೋರಿಸ್ಕೊಳೋಂಥದ್ದು. ಫೈನಾನ್ಷಿಯಲಿ ಚೆನ್ನಾಗಿದೆ ಅಂತ ತೋರಿಸ್ಕೊಳೋದು. ಸೊ ಕ್ರೈಸಿಸ್ ಆಫ್ ಕ್ರೆಡಿಟಬಿಲಿಟಿ, ರೇಟಿಂಗ್ ಚೆನ್ನಾಗಿರುತ್ತೆ ಬಟ್ ಕಂಪನಿ ಫಾಲ್ ಡೌನ್ ಆಗುತ್ತೆ, ಕಂಪನಿ ಲಾಸ್ ಆಗುತ್ತೆ. ದ್ಯಾಟ್ ಈಸ್ ಆಲ್ಸೋ ಒನ್ ಆಫ್ ದ ಲಿಮಿಟೇಷನ್ಸ್ ಆಫ್ ಕ್ರೆಡಿಟ್ ರೇಟಿಂಗ್. ಆ್ಯಡಿಂಗ್ ಟು ಕಾಂಪ್ಲೆಕ್ಸಿಟಿ ಆಫ್ ಇನ್ವೆಸ್ಟ್ಮೆಂಟ್ ಅಂತ ಏನು ಅಂತ. ಈಗ ಒಬ್ಬರು A+ ಕೊಡ್ತಾರೆ ಕಂಪ್ನಿ ಚೆನ್ನಾಗಿದೆ ಅಂತ, ಇನ್ನೊಬ್ಬರು AAA ಕೊಡ್ತಾರೆ, ಇನ್ನೊಬ್ಬರು AA ಕೊಡ್ತಾರೆ. ಅಂದರೆ ಅವರ ಸಿಂಬಲ್ ಬೇರೆ ಇರುತ್ತೆ ಅಂತ. ಅಂಡರ್ಸ್ಟುಡ್? ಈಗ ABCD ಅಂತ ನಾವು ಮೆಟೀರಿಯಲ್ ಕಂಟ್ರೋಲಲ್ಲಿ ಇಡಬೇಕಾದ್ರೆ ಆಲ್ವೇಸ್ ಬೆಟರ್ ಕಂಟ್ರೋಲ್ ಅಂತ ABC ಅಂತ ಹೇಳಿದ್ದು. ಮ್ಯಾಕ್ಸಿಮಮ್ ಲೆವೆಲ್, ಮಿನಿಮಮ್ ಲೆವೆಲ್, ಫಿಕ್ಸೇಷನ್ ಲೆವೆಲ್ ಅಂತ. ಅಂದರೆ ಡಿಫ್ರೆಂಟ್ ಟೆಕ್ನಿಕ್ ನಾವು ಯೂಸ್ ಮಾಡಿದ್ವಲ್ಲ, ಹಾಗೆ ಇಲ್ಲಿ ಕ್ರಿಸಿಲ್ ಒಂದು ರೀತಿ ರೇಟಿಂಗಿಗೆ A+ ಕೊಟ್ಟರು ಅಂತ ತಿಳ್ಕೊಳೋಣ. ಕೇರ್ ಬೇರೆ ರೀತಿ ಸಿಂಬಲ್ನ ಯೂಸ್ ಮಾಡ್ತಾರೆ. ಅಂಡರ್ಸ್ಟುಡ್? ಅಂದರೆ ಸಿಂಬಲ್ ಬೇರೆ, ಕಂಪನಿ ಟು ಕಂಪನಿ ಏನು ಮಾಡ್ತಾರೆ, ಕ್ರೆಡಿಟ್ ರೇಟಿಂಗ್ ಮಾಡಬೇಕಾದ್ರೆ ಸಿಂಬಲ್ ಬೇರೆ ರೀತಿ ಇರುತ್ತೆ. ಸಿಂಬಲ್ ಬೇರೆ ಆದಾಗ ಇನ್ವೆಸ್ಟರ್ಗೆ ಇದು ಕನ್ಫ್ಯೂಷನ್ಸ್ ಕ್ರಿಯೇಟ್ ಆಗುತ್ತೆ, ಕಾಂಪ್ಲೆಕ್ಸಿಟಿ ಕ್ರಿಯೇಟ್ ಆಗುತ್ತೆ, ಅರ್ಥ ಆಗೋದಿಲ್ಲ ಅಂತ. ನೆಕ್ಸ್ಟ್, ಇನ್ಕ್ರೀಸಿಂಗ್ ದ ಕಾಸ್ಟ್ ಆಫ್ ದ ಇಶ್ಯೂ ಅಂತ. ಏನಿದು ಕಾಸ್ಟ್? ಈ ಕ್ರೆಡಿಟ್ ರೇಟಿಂಗ್ ತೊಗೋಬೇಕಾದ್ರೆ ಅವರೇ ಕಂಪನಿನೇ ಹೋಗಿ ಅದನ್ನು ಏನು ಮಾಡಬೇಕು, ಹೋಗಿ ಅವ್ರು ಕೇಳಬೇಕು, ನಮ್ಮ ಕಂಪ್ನಿಗೆ ಬಂದು ನೀವು ಕ್ರೆಡಿಟ್ ಅನಾಲಿಸಿಸ್ ಮಾಡಿ ನಮಗೆ ರೇಟಿಂಗ್ ಕೊಡಿ ಅಂತ ಹೇಳಿ. ಓಕೆ, ಸೊ ವೆನ್ ದೇ ಆರ್ ಗೋಯಿಂಗ್ ಟು ಗಿವ್ ಎ ರೇಟಿಂಗ್, ಆವಾಗ ಹೌ ಮಚ್ ದಟ್ ಕಾಸ್ಟ್ ಟು ಕಂಪನಿ ಅಂತ. ಈಗ ಹೋಗಿ ಒಂದು ಕಂಪ್ನಿನ ಅಪ್ರೋಚ್ ಮಾಡಿ ನಮ್ಮ ಕಂಪ್ನಿ ಕ್ರೆಡಿಟ್ ರೇಟಿಂಗ್ ಅಪ್ರೋಚ್ ಮಾಡಿ ಅಂತ ಅವರೇ ಹೋಗಿ ಕೇಳಿ ಅವರಿಗೆ ದುಡ್ಡು ಕೊಡಬೇಕು. ಸೊ ಇಟ್ ವಿಲ್ ಬಿ ಕಾಸ್ಟ್ಲಿ. ದ ಕಾಸ್ಟ್ ಆಫ್ ಇನ್ಕ್ರೀಸಿಂಗ್ ದ ಕಾಸ್ಟ್ ಆಫ್ ಇಶ್ಯೂ, ಆ ರೇಟಿಂಗ್ ಸರ್ಟಿಫಿಕೇಟ್ ವ್ಯಾಲಿಡಿಟಿ, ರೇಟಿಂಗು, ಕಾಸ್ಟು ಎಲ್ಲ ಕೂಡ ಏನಾಗುತ್ತೆ, ಜಾಸ್ತಿ ಇರುತ್ತೆ. ಸ್ಮಾಲ್ ಕಂಪ್ನೀಸ್ ಎಲ್ಲ ಹೋಗಿ ನಮಗೆ ರೇಟಿಂಗ್ ಕೊಡಿ ಅಂತ ಕೇಳಲಿಕ್ಕೆ ಬರೋದಿಲ್ಲ. ಓನ್ಲಿ ಫಾರ್ ಬಿಗ್ ಕಂಪ್ನೀಸ್ ಕ್ಯಾನ್ ಗೋ ಆ್ಯಂಡ್ ಗೆಟ್ ದ ರೇಟಿಂಗ್ಸ್. ಓಕೆ, ಸ್ಮಾಲ್ ಆ್ಯಂಡ್ ಮೀಡಿಯಮ್ ಸ್ಕೇಲ್ ಎಂಟರ್ಪ್ರೈನರ್ಸ್ ಅಥವಾ ಸ್ಮಾಲ್ ಕಂಪ್ನೀಸ್ ಅಥವಾ ಮೀಡಿಯಮ್ ಸ್ಕೇಲ್ ಕಂಪ್ನೀಸ್ ಎಲ್ಲ ಈ ಕಾಸ್ಟ್ನ ದೇ ಕೆ ನಾಟ್ ಬೇರ್ ಇಟ್. ಓಕೆ, ಸೊ that is also one of the limitations of credit rating ಅಂತ ಹೇಳಿ ಹೇಳ್ತೇವೆ. ಸೊ ದ್ಯಾಟ್ಸ್ ಅಬೌಟ್ ದ ಲಿಮಿಟೇಷನ್ಸ್ ಆಫ್ ಕ್ರೆಡಿಟ್ ರೇಟಿಂಗ್. ಏಜೆನ್ಸೀಸ್ ಯಾವ್ಯಾವುದೆಲ್ಲ ಇದೆ ಮತ್ತು ಲಿಮಿಟೇಷನ್ಸ್ ಆಫ್ ಕ್ರೆಡಿಟ್ ರೇಟಿಂಗ್ ಅಂದರೆ ಏನು ಅಂತ. ಓಕೆ, ಸೊ ದ್ಯಾಟ್ಸ್ ಅಬೌಟ್ ಫಾರ್ ದ ಟುಡೇ ಕ್ಲಾಸ್. ಥ್ಯಾಂಕ್ ಯು.